ಹಲೋ ಕ್ಯೂಟಿ ಪಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಯ್ ಕಿ ಶಾದಿ ವೆಡ್ಡಿಂಗ್ ಸೀರೀಸ್ ಪಾರ್ಟ್ 3. ಸೊ ನಾನು ಇವತ್ತು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಭದ್ರಾವತಿಗೆ ಹೋಗ್ತೀವಿ. ನಮಗೂ ಬಸ್ಗೂ ಆಗಲ್ಲ, ಅದಕ್ಕೆ ಟ್ರೈನಲ್ಲಿ ಹೋಗೋಣ ಅಂತ ಹೇಳಿ ನಾವು ಒಂದು 4 ಜನ ಹುಡುಗಿರು 3 ಜನ ಬಾಯ್ಸ್ ಇದ್ದರು. ಸೊ ಎಲ್ಲರೂ ಒಟ್ಟಿಗೆ ಟ್ರೈನಲ್ಲಿ ಹೋಗ್ತಿದ್ವಿ. ನಾನು ಕೀರ್ತನ ಮಾತ್ರ ರಾಮನಗರ ಚನ್ನಪಟ್ಟಣದಿಂದ ಇದ್ವಿ. ಸೊ ಯಶವಂತಪುರಕ್ಕೆ ಮೆಟ್ರೋ ಹತ್ಕೊಂಡು ಯಶವಂತಪುರಕ್ಕೆ ಹೋಗ್ತಾಯಿದ್ವಿ. ಸೊ ಪೂಜಾನೂ ಬಂದಿದ್ದರು. ಪೂಜಾ ನಾನು ರಾಮನಗರದಿಂದ ಬಂದಿದ್ವಿ. ಕೀರ್ತನ ಚನ್ನಪಟ್ಟಣದಿಂದ ಬಂದಿದ್ಲು. ನನಗೆ ಕೀರ್ತನ ಬರ್ತಾರದೇ ಜಾಸ್ತಿ ಖುಷಿ ಆಗ್ತಿತ್ತು, ಬಿಕಾಸ್ ಅವಳು ತುಂಬ ಎಂಜಾಯ್ ಮಾಡಬೇಕು ಅಂತ ಅನ್ಕೋತಿದ್ದೆ. ಸೊ ಹಾಗೆ ಇಸ್ಕಾನ್ ಟೆಂಪಲ್ ನೋಡ್ಕೊಂಡು ಓಟಿ ಮುಂದೆ ಇಸ್ಕಾನ್ ಟೆಂಪಲಿಂದ ಇನ್ನೇನು 3-4 ಶಾಪ್ ಇತ್ತಲ್ಲ. ಆಮೇಲೆ ಹಂಸ ಮತ್ತು ರಿತಿಕಾ ಇಬ್ಬರು ಡೈರೆಕ್ಟ್ ಬರ್ತಿದ್ರು. ಹಂಗೆ 3 ಜನ ಬಾಯ್ಸ್ ಆಲ್ರೆಡಿ ಅವರು ನಾನೆಲ್ರಿಗೂ ಹೇಳಿದ್ದೆ ಬೇಗ ರೀಚ್ ಆಗಿ, ಯಾಕಂದರೆ ಟಿಕೆಟ್ ಇನ್ನೂ ಬುಕ್ ಆಗಿಲ್ವಾ, ಸೀಟ್ ಸಿಗುತ್ತಾ ಇಲ್ವೋ, ರಶ್ಶು ವೀಕೆಂಡ್ ಇರುತ್ತೆ, ಬೇಗ ಬನ್ನಿ ಅಂತ ಹೇಳಿದೆ. ಆ 3 ಜನ ಬಾಯ್ಸ್ ಪಾಪ 7-7:30 ಬಂದು ವೆಯ್ಟ್ ಮಾಡ್ತಿದ್ರು. ಸೊ ಆಮೇಲೆ ಹೋಗಿ ನಾಷ್ಟ ಏನೂ ಮಾಡಿರಲಿಲ್ಲ, ಇಡ್ಲಿ ತಗೊಂಡು ಇಡ್ಲಿ ತಿನ್ಕೊತಿದ್ವಿ. ನನ್ನ ಬಳೆ ತೋರಿಸು ರೀತಿಕಾ ಅಂತ ಹೇಳಿದೆ. ನಂಗೆ ನನ್ನ ಬಳೆ ತೋರಿಸ್ಕೊಂಡಿದ್ದಲ್ಲ, ಅದು ನಿಮ್ಗೆಲ್ಲರಿಗೂ ತೋರಿಸ್ಕೊಂಡು. ಆಮೇಲೆ ಟೈಮ್ ಪಾಸ್ ಆಗ್ತಿರ್ಲಿಲ್ವಾ, ಎಲ್ಲರೂ ಲೂಡೋ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ. ಯಾವಾಗ ರೀಚ್ ಆಗ್ತೀವೋ ಅಂತ ಫುಲ್ಲು ಟಯರ್ಡಾಗಿದ್ವಿ. ಎಲ್ಲ ಬಿತ್ಕೊಂಡು ಮನ್ಕೊಂಡು ಆಟಾಡ್ಕೊಂಡು ಏನೇನು ಆಟಾಡ್ಬೋದು ಅದೆಲ್ಲ ಆಟಾಡೋದಕ್ಕೆ ಟ್ರೈ ಮಾಡ್ತಾಯಿದ್ವಿ. ಆದರೂ ಒಂದು ಕಡೆ ಎಲ್ಲ ಸ್ಟಾಪ್ ಕೊಟ್ಟರು, ಎಷ್ಟೊತ್ತಾದರೂ ನಿಲ್ಲಿಸಿದ್ರು. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬರೀ ನಾವು ಹೋಗಿ ಇಳ್ಕೊಂಡು ನೋಡೋಣ ಚೆನ್ನಾಗಿದೆ ಅನ್ನೋ ಜಾಗ ಅಂತ ಹೋಗಿದ್ವಿ. ಡ್ರೈವರ್ಗೆ ಇದ್ದಕ್ಕಿದ್ದಂಗೆ ಹೊಟ್ಟೆ ಹಸಿದಿದೆ. ಸೊ ಫಸ್ಟ್ ಪ್ರಯಾರಿಟಿ ಯಾವತ್ತಿದ್ರೂ ಊಟ ಇರಬೇಕು, ಅದಕ್ಕೆ ಮಧ್ಯದಲ್ಲಿ ನಿಲ್ಲಿಸಿ ಊಟ ಮಾಡ್ತಿದ್ದಾರೆ. ನಿಮ್ಗೇನು ಅನ್ಸುತ್ತೆ ಹಂಸ ಅವರೇ, ಯಾಕೆ ನಿಲ್ಸಿರ್ಬೋದು? ಇಷ್ಟದು ಈತನ ಹಾಗೆ ಹೆಂಗೋ ಹಂಗೋ ಮಾಡ್ಕೊಂಡು ಭದ್ರಾವತಿ ರೀಚ್ ಆಗಿದ್ದೀವಿ. ಎಲ್ಲ ಒಂದು ಸ್ವಲ್ಪ ಹಂಸ ಮತ್ತು ಹುಡುಗರೆಲ್ಲ ಫ್ರೆಶ್ ಅಪ್ ಆಗ್ತಿದ್ದಾರೆ. ಸೊ ಬನ್ನಿ ಮನೆ ಎಕ್ಸ್ಪ್ಲೋರ್ ಮಾಡೋಣ. ನಮ್ಮ ಆಂಟಿ ಫುಲ್ಲು ಪ್ರಿಪ್ರೇಷನ್ ಮಾಡಿ ಮಡಗಿದ್ರು. ಮಕ್ಕಳು ಫುಲ್ಲು ಟಯರ್ಡಾಗಿ ಬಂದಿರ್ತಾರೇನೋ ಅಂತ ಹೇಳಿ ಬೆಡ್ಶೀಟ್ ಎಲ್ಲ ಹಾರಿಸಿ ಎಲ್ಲ ಮಾಡಿ ಮಡಗ್ಬಿಟ್ಟಿದ್ರು. ಬಂದಿದ್ದ ತಕ್ಷಣ ಮನೆ ಕಬಡ್ಡಿ ಅನ್ನಂಗೆ. ಸೊ ತುಂಬಾ ಒಳ್ಳೆ ಮನೆ, ತುಂಬ ಒಳ್ಳೆ ಕ್ರೇಜಿ ನಿದ್ದೆ ಬರುತ್ತೆ, ಪೀಸ್ಫುಲ್ಲಾಗಿದೆ. ಹಾಗೆ ತುಂಬ ದೊಡ್ಡ ಜಾಗ ಇದೆ, ಎಲ್ಲ ಗಿಡಗಳು ಊರು ಗಿಡ ಎಲ್ಲ ಹಾಕಿದ್ದಾರೆ. ಆಂಟಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆಂಟಿ ಕ್ಲೀನ್ನೆಸ್ಸು. ಹಾಗೆ ಇವರಿಬ್ಬರು ಅಂತೂ ಫುಲ್ಲು ಅವ್ರ ಗರ್ಲ್ ಫ್ರೆಂಡ್ ಜೊತೆ ಬ್ಯುಸಿ ಆಗಿಬಿಟ್ಟಿದ್ರು. ಆಮೇಲೆ ನಮಗೆಲ್ಲರಿಗೂ ಹೊಟ್ಟೆ ಸಿಗ್ತಿತ್ತು ಅಂತ ಹೇಳಿ ಸರಿ ಅಲ್ಲಿ ವೈನಿ ಮನೆ ಕಡೆ ಹೋಗೋಣ ಅಂತೇಳಿ ಆಂಟಿನ ಹಾಯ್ ಮಾಡಿಸಿ ವೈನಿದು ಇವತ್ತು ಮೆಹಂದಿ ಶಾಸ್ತ್ರ ನಡೀತಿತ್ತು. ಸೊ ವೈನಿಗೂ ಒಂದು ಸ್ವಲ್ಪ ತೋರಿಸಿ ಹೆಂಗೆ ಬಿಡಿಸ್ಕೊತಾ ಇದ್ದಾರೆ ಏನು ಮೆಹಂದಿ ಅಂತ ಎಲ್ಲ ಹೇಳಿ. ಆಮೇಲೆ ಸ್ವಲ್ಪ ಪ್ಯಾಕಿಂಗ್ ಮಾಡಿಸ್ಬೇಕಿತ್ತು. ಫಸ್ಟ್ ಊಟ ಮಾಡ್ಕೊಂಬಿಡೋಣ ಅಂತೇಳಿ ಆಮೇಲೆ ಪ್ಯಾಕಿಂಗ್ ಹೆಲ್ಪ್ ಮಾಡೋಣ ಅಂದ್ಕೊಂಡು ನೋಡ್ತಾಯಿದ್ವಿ. ಅವ್ರ ಫ್ಯಾಮಿಲಿಯವ್ರು ಆಲ್ರೆಡಿ ಮಾಡ್ಕೊತಿದ್ರು. ಅವ್ರ ಫ್ಯಾಮಿಲಿಯವ್ರು ಮೆಹಂದಿ ಬಿಡ್ಸೋ ಟೈಮಲ್ಲಿ ಬಿಡ್ಸೋಕೆ ಹೋದಾಗ ನಾವು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಅನ್ಕೋತಿದ್ವಿ. ನಾನು ನೇಲ್ ಎಕ್ಸ್ಟೆನ್ಷನ್ ಹಾಕ್ಸಿದ್ದೆ, ಅದಕ್ಕೆ ರೀತಿಗೆ ನನಗೆ ಊಟ ಮಾಡಿಸ್ತಿದ್ಲು. ಆಮೇಲೆ ವೈನಿಗೆ ನೇಲ್ ಪಾಲಿಶ್ ಹಾಕ್ಸಿ ಉವೇಸು ಅದು ವೀಡಿಯೋ ಶೂಟ್ ಮಾಡಿಸ್ಬೇಕಿತ್ತು, ಅದಕ್ಕೆ ನೇಲ್ ಪಾಲಿಶ್ ಎಲ್ಲ ಹಾಕ್ತಿದ್ದೆ. ಆಮೇಲೆ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ರೀತಿಕಾ ಪಾಪ ಒಂದು ಕೈಲಿ ಮೆಹಂದಿ ಹಾಕೊಂಡು ಒಂದು ಕೈಲಿ ಹೆಲ್ಪ್ ಮಾಡ್ತಿದ್ಲು, ಕೀರ್ತನನ ಹೆಲ್ಪ್ ಮಾಡ್ತಿದ್ಲು. ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಅಷ್ಟು ನಮ್ಮ ಆಂಟಿ ಬಿಡಿಸ್ಕೊತಿದ್ರು. ಫೈನಲಾಗಿ ನಮ್ಮ ಆಂಟಿ ಮೆಹಂದಿ ನೋಡ್ರಪ್ಪ ಏನು ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ವೈನಿದು ಮೆಹಂದಿ ಶಾಸ್ತ್ರದ್ದು ವೀಡಿಯೋ ಮಾಡಿಸ್ಬೇಕಿತ್ತು, ಅದಕ್ಕೆ ಉವೇಸ್ ಅವ್ರಿಗೂ ಕಳಿಸಿ ವೀಡಿಯೋ ಶೂಟ್ ಮಾಡೋಣ ಬಾ ಅಂತೇಳಿ ವೈನಿದು ವೀಡಿಯೋ ಶೂಟ್ ಮಾಡ್ಕೊತಿದ್ವಿ. ನಮ್ಮ ಅಣ್ಣಂದು ನೆನ್ನೆನೇ ಆಗಿತ್ತು, ಇವತ್ತು ವೈನಿದು ಮೆಹಂದಿ ಶಾಸ್ತ್ರ. ಸೊ ಅಣ್ಣನ ಮೆಹಂದಿ ಶಾಸ್ತ್ರ ನೋಡಾಯಿತು, ವೈನಿ ಮೆಹಂದಿ ಶಾಸ್ತ್ರ ನೋಡಾಯಿತು. ಸೊ ಆಮೇಲೆ ಚರಿ ಕಟ್ಕೊಂಡು ತಿಂಡಿ ಕಟ್ಸ್ಕೊಂಡು ಅಜ್ಜಿಗೆ ನಾನು ಮೆಹಂದಿ ಹಾಕ್ತೀನಿ ಅಂತ ಅಂತಿದ್ದೆ. ಅದು ಮೆಹಂದಿ ಕೋನಲ್ಲಿ ಮೆಹಂದಿನೇ ಇರಲಿಲ್ವ, ಕರೆಕ್ಟಾಗಿ ಬಿಡ್ಸೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಹಂಗೆ ದಿನ ಎಲ್ಲ ಟೈಮ್ ಪಾಸ್ ಮಾಡ್ಕೊಂಡು ನೈಟ್ ಆಯಿತು. ನಾನು ಕೆಲಸ ಮಾಡ್ತಿದ್ದೆ ಅಂತ ಹೇಳಿ ರೀತಿಗೆ ಕ್ಯಾಪ್ಚರ್ ಮಾಡ್ತಿದ್ಲು, ಅಪರೂಪಕ್ಕೆ ಕೆಲಸ ಮಾಡ್ತಿದ್ದಾಳೆ ಪೂರ್ವಿ ಅಂತೇಳಿ. ಆಮೇಲೆ ವೈನಿ ಮೆಹಂದಿ ಹಾಕ್ಸ್ಕೊಂಡಿದ್ದಲ್ಲ, ಅದಕ್ಕೆ ವೈನಿಗೆ ನಾನು ಊಟ ಮಾಡಿಸ್ತೀನಿ ಅಂತ ಹೇಳಿ ನನಗೂ ತಿನ್ನೋಕ್ಕಾಗ್ತಿರ್ಲಿಲ್ಲ, ನೇಲ್ ಎಕ್ಸ್ಟೆನ್ಷನ್ ಇತ್ತಲ್ಲ. ಆಮೇಲೆ ಹೋಗಿ ಸ್ಪೂನ್ ತಗೊಬಂದು ಮಾಡಿದ್ದಾಯಿತು. ಈ ವ್ಲಾಗ್ ಇಲ್ಲಿಗೆ ಮುಕ್ತವಾಗುತ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ ಬೈ ಬೈ, ಸಿ ಯು. ಹಾಗೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರ್ಕೋಬೇಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಬಾಯ್ ಬಾಯ್.